ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜೈ ಶ್ರೀರಾಮ್. ಇವತ್ತು ಒಂದು ರಹಸ್ಯ ನಿಮಗೆ ಹೇಳಿಕೊಡಬೇಕು ಅಂತ ಅಪೇಕ್ಷೆ. ಮನಸ್ಸು ಕೊಟ್ಟು ಕೇಳಿ. ಜೈ ಬಜರಂಗಬಲಿ, ಮಾರುತಿ, ಹನುಮಂತ, ಪವನಪುತ್ರ ಹೀಗೆ ಅನೇಕ ನಾಮಗಳನ್ನು ಹೊಂದಿದ ಮಾರುತಿಗೆ ನಮನಗಳು. ಮಾರುತಿ ದೇವರು ಕುಂಕುಮಧಾರಣೆ ಪೂರ್ಣ ದೇಹಕ್ಕೆ ಕುಂಕುಮಧಾರಣೆ ಮಾಡಿದ ಕಾರಣ ಏನು ತಿಳ್ಕೊಳ್ಳೋಣ ಇವತ್ತು. ಅದರ ಹಿಂದೆ ಒಂದು ಕಥೆ ಇದೆ. ಒಮ್ಮೆ ಮಾರುತಿ ಸೀತಾಮಾತೆ ಭೆಟ್ಟಿಗೆ ಹೋಗಿರ್ತಾನೆ. ಸೀತಾಮಾತೆ ಕನ್ನಡಿ ಮುಂದೆ ಕುತ್ಕೊಂಡು ಕುಂಕುಮಧಾರಣೆ ಮಾಡುತ್ತಿರುವಾಗ ಮಾರುತಿ ಅದನ್ನು ನೋಡಿ ಪ್ರಶ್ನೆ ಮಾಡ್ತಾನೆ. ಮಾತೆ, ನೀವು ಇಷ್ಟು ದೊಡ್ಡ ಕುಂಕುಮ ಏಕೆ ಹಚ್ಚೋದು ಅಂತ. ಆಗ ಸೀತಾಮಾತೆ ಉತ್ತರಿಸ್ತಾಳೆ, ಪವನಪುತ್ರ, ನಾನು ನಿನ್ನ ಶ್ರೀರಾಮನವರ ಆಯುಷ್ಯ ಹೆಚ್ಚಾಗಲು ದೊಡ್ಡದಾದ ಕುಂಕುಮ ಧಾರಣೆ ಮಾಡುವೆ ಅಂತ ಅವಳು ಹೇಳ್ತಾಳೆ. ಆವಾಗ ಮಾರುತಿ ಉದ್ಗಾರ ತೆಗೆದು ಹೌದಾ ಅಂತ ಅವನು ಆಶ್ಚರ್ಯ ಆಗ್ತಾನೆ. ಸ್ವಲ್ಪ ಅವನು ತುಂಬ ಚಾತುರ್ಯವಾನು. ಅದಕ್ಕೋಸ್ಕರ ವಿದ್ಯಾವಾನ ಗುಣಿ ಅತಿ ಚಾತುರ, ರಾಮ ಕಾಜ ಕರಿಬೇಕೋ ಆತುರ. ಆನಂದದಿಂದ ಶ್ರೀರಾಮನ ಆಯುಷ್ಯ ವೃದ್ಧಿಗೆ ಪೂರ್ಣ ದೇಹಕ್ಕೇ ಕುಂಕುಮ ಹಚ್ಕೊಳ್ತಾನೆ ಅವನು. ಅದಕ್ಕೆ ನೋಡಿ, ದೇವಸ್ಥಾನದಲ್ಲಿ ಕುಂಕುಮ ಹಚ್ಚಿ ಪೂಜೆ ಮಾಡಿರೋದು ನೀವು ನೋಡಿರ್ಬೋದು. ಹೇಳೋ ಉದ್ದೇಶ ಏನಂತಂದರೆ, ಹೆಣ್ಣು ಮಕ್ಕಳು ಹಣೆಯನ್ನು ಹಾಗೆ ಬಿಡಬಾರದು ಅನ್ನೋದು. ಹಣೆಯಲ್ಲಿ ಹಣೆ ಬರ ಇರ್ತದಂತೆ. ಮತ್ತು ಗಂಡನ ಆಯುಷ್ಯ ಚೆನ್ನಾಗಿದ್ದರೆ ಪೂರ್ಣ ಸಂಸಾರ ಚೆನ್ನಾಗಿರುತ್ತೆ ಅಂತಾರೆ. ಈಗಿನ ಹುಡುಗಿಯರು ನಿತ್ಯ ಕುಂಕುಮ ಧಾರಣೆ ಮಾಡಿ ಅಂತ ನಾನು ಒಂದು ಸಂದೇಶ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.